ಹುಬ್ಬಳ್ಳಿಯಲ್ಲಿ ಒಂದು ಕೊಲೆ ನಡೆದಾಗ ಏನೇನಾಯಿತು ಅಂತ ನೀವೆಲ್ಲ ನೋಡಿದ್ದೀರಿ. ಬಿಜೆಪಿ ರಾಷ್ಟ್ರಾಧ್ಯಕ್ಷರಿಂದ ಹಿಡಿದು ರೀಲ್ಸ್ ರಾಣಿಯರ ತನಕ ಯಾರು ಹೇಗೆಲ್ಲ ರಂಪಾಟ ಮಾಡಿದ್ರು ಅಂತ ನೀವೇ ಕಂಡಿದ್ದೀರಿ. ಹಾಸನದ ವಿಚಾರದಲ್ಲಿ ಅವರ ಸುದ್ದಿಯೇ ಇಲ್ಲ. ಬಹುಶಃ ಅವರ ಬಾಯಿಗೆ ಯಾರೋ ಫೆವಿಕ್ವಿಕ್ ಸುರಿದಿರ್ಬೇಕು, ಅದಕ್ಕೆ ಬಾಯಿ ಬಿಡ್ತಿಲ್ಲ ಅಂತ ಕಾಣುತ್ತೆ. ವಿಕೃತಕಾಮಿ ರಾಜಕಾರಣಿ ನೂರಾರು ಮಹಿಳೆಯರನ್ನ ಬಳಸಿಕೊಂಡು ತನ್ನ ವಿಕೃತಿ ಮೆರೆದ್ರು ನಾವು ಅದನ್ನ ರಾಜಕಾರಣದ ಕನ್ನಡಕದಲ್ಲಿ ನೋಡ್ತಾ ಇದ್ದೇವೆ. ನೂರಾರು ಮಹಿಳೆಯರ ಮಾನ ಹರಾಜಾದ್ರೂ, ನಮ್ಮ ನಾಡಿನ ಮಾನ ಹರಾಜಾದ್ರೂ ನಾವು ಪಾಲಿಟಿಕ್ಸ್ ಮಾಡೋದನ್ನ ಬಿಡ್ತಾ ಇಲ್ಲ. ಪಕ್ಷ ಪ್ರೇಮ, ಜಾತಿ ಪ್ರೇಮದಲ್ಲಿ ಮೈ ಮೆರೆತಿರುವ ನಾವುಗಳು ಮಹಿಳೆಯರ ಮೇಲಾದ ದೌರ್ಜನ್ಯ ಪ್ರಕರಣದಲ್ಲೂ ರಾಜಕಾರಣವನ್ನ ಮಿಕ್ಸ್ ಮಾಡಿ ಮಹಿಳಾ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೇವೆ, ಅವಮಾನ ಮಾಡ್ತಾ ಇದ್ದೇವೆ. ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಹೆಣ್ಮಕ್ಕಳ ಮಾಂಗಲ್ಯದ ಬಗ್ಗೆ ಹೆದರಿಸುವಂತೆ ಮಾತುಗಳನ್ನಾಡಿ ಮತ ಪಡೆಯುವ ಲೆಕ್ಕ ಹಾಕಿದ್ದವರಿದ್ದಾರಲ್ಲ, ಇನ್ನೊಬ್ರು ಮಹಾನುಭಾವ, ಅವರು ಕೂಡ ಈ ಕೇಸ್ ಬಗ್ಗೆ ಬಾಯಿ ತೆರೀಬೇಕು. ಮಾಂಗಲ್ಯದ ಬಗ್ಗೆ ಮಾತನಾಡಿರುವ ಅವರು ಮಾನ ಕಳೆದುಕೊಂಡ ಈ ಹೆಣ್ಮಕ್ಕಳಿಗೆ ನ್ಯಾಯ ಕೊಡುವ ಮಾತುಗಳನ್ನ ಆಡ್ಬೇಕಲ್ವಾ? ಮಾಂಗಲ್ಯ ರಕ್ಷಣೆ ಮಾಡೋ ಮೊದಲು ಮಾನ ಕಳೆದುಕೊಂಡಿರುವ ವಿವಾಹಿತ ಹೆಣ್ಮಕ್ಕಳಿಗೆ ನೀವು ರಕ್ಷಣೆ ಕೊಡಬೇಕು. ಅದು ಬಿಟ್ಟು ಬರೀ ಬೊಗಳೆ ಬಿಡ್ಬಿಡ್ತಾ ಓಡಾಡಿದರೆ ಆಗಲ್ಲ. ಈ ಮನಸ್ಥಿತಿಗಳು ಎಲ್ಲಿಯವರೆಗೆ ಬದಲಾಗುವುದಿಲ್ವೋ ಅಲ್ಲಿಯವರೆಗೆ ಇಂತಹದ್ದೆಲ್ಲ ನಡೀತಾನೆ ಇರ್ತವೆ. ಬದಲಾಗಬೇಕಾಗಿರೋದು ಕೇವಲ ರಾಜಕಾರಣಿಗಳಷ್ಟೇ ಅಲ್ಲ, ಜನರಾದ ನಾವುಗಳು ಕೂಡ ಬದಲಾಗ